ಹಾಯ್, ಇವತ್ತು ನಾನು ವರಮಹಾಲಕ್ಷ್ಮಿ ಹಬ್ಬದ ಶಾಪಿಂಗ್ನ ಮಾಡಿದ್ದೀನಿ. ಗಿಫ್ಟ್ ಕೂಡ ಕೊಟ್ಟಿದ್ದಾರೆ. ಯಾವ ಗಿಫ್ಟು, ಯಾವ ಸ್ಯಾರಿನ ತೊಗೊಂಡೆ ಅಂತೆಲ್ಲ ನಾನು ಸಮೃದ್ಧಿ ಸಿಲ್ಕ್ ಹೌಸ್ಗೆ ಬಂದಿದ್ದೀನಿ. ನಮ್ಮ ತುಮಕೂರು ಹತ್ರ ಇರುವಂಥ ತುಂಬ ಫೇಮಸ್ ಆಗಿರುವಂಥ ಸಮೃದ್ಧಿ ಸಿಲ್ಕ್ ಹೌಸ್ಗೆ ಬಂದಿದ್ದೀನಿ. ಇಲ್ಲಿ ಸೀರೆಗಳು ಯಾವ ರೀತಿ ಇದೆ, ಎಷ್ಟು ಬೆಲೆಯಲ್ಲಿದೆ, ಯಾವುದು ಏನು ಅಂತ ಕಂಪ್ಲೀಟಾಗಿ ವಿಡಿಯೋದಲ್ಲಿ ಶೇರ್ ಮಾಡ್ಕೊಂಡಿದ್ದೀನಿ. ನಾನು ಬಂದು ವರಮಹಾಲಕ್ಷ್ಮಿ ಹಬ್ಬಕ್ಕೆ ಸೀರೆಗಳನ್ನ ತೊಗೊತಾ ಇದ್ದೀನಿ. ನಾನು ಯಾವ ಸೀರೆ ತೊಗೊಂಡೆ, ಏನು ಪ್ರೈಸು, ಯಾವ್ಯಾವ ಸೀರೆಗಳಿದೆ ಅಂಗಡೀಲಿ ಅಂತೆಲ್ಲ ಪ್ರತಿಯೊಂದು ಈ ನನ್ನ ವ್ಲಾಗಲ್ಲಿ ಶೇರ್ ಮಾಡ್ಕೊಂಡಿದ್ದೀನಿ. ಬನ್ನಿ ಒಂದೊಂದಾಗೆ ನೋಡ್ತಾ ಹೋಗೋಣ. ಇನ್ನು ಈ ಸೀರೆ ಪ್ರೈಸ್ ಅಂತ ಕೇಳಿಬಿಟ್ರೆ ನೀವು ಆಶ್ಚರ್ಯ ಆಗ್ಬಿಡ್ತೀರಾ, ಅಷ್ಟು ಚೆನ್ನಾಗಿದೆ ಈ ಸೀರೆ. ನಿಜ ಭಾಳ ಸಂತೋಷ ಆಯಿತು ನನಗೆ. ಸೀರೆಗಳು ಎಲ್ಲನೂ ತೊಗೊಂಡು ಬಂದಿರೋವಂಥದ್ದು ತುಂಬ ಚೆನ್ನಾಗಿದೆ ಸೀರೆ ಎಲ್ಲನೂ ಕೂಡ. ಒಂದೊಂದೇ ತೋರಿಸ್ತೀನಿ ಬನ್ನಿ. ಹಾಯ್, ಹಲೋ, ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಲಕ್ಷ್ಮೀ ನಿಲಯ. ನಾನು ಲಕ್ಷ್ಮಿ ಮಾತಾಡ್ತಾ ಇರೋದು. ಯಾರೆಲ್ಲ ಮೊದಲನೇ ಸಾರಿ ನನ್ನ ಚಾನಲ್ನ ನೋಡ್ತಿರೋ ಪಟ್ಟಂತೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನಗೆ ಸಪೋರ್ಟ್ ಮಾಡಿ. ಸರಿನ ವೇರ್ ಮಾಡಿಕೊಂಡು ವೀಡಿಯೋನ ಮಾಡ್ಕೊತಾ ಇದ್ದೀನಿ. ಮಧ್ಯಾಹ್ನದ ವ್ಲಾಗಿಂದ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ. ನಾವಿದೀವೆಲ್ಲ ಬ್ಯಾಕ್ ಸೈಡ್ ಮನೆಯವ್ರದ್ದು ಶ್ರೀಮಂತ ಇದೆ, ಹಾಗಾಗಿ ಹೋಗೋಣ ಅಂಥೇಳಿ ನೆಕ್ಲೆಸ್ ಎಲ್ಲ ಹಾಕ್ಕೊಂಡು ಸ್ವಲ್ಪ ಸ್ಯಾರಿನ ವೇರ್ ಮಾಡ್ಕೊಂಡು ಸಿಂಪಲಾಗಿ ರೆಡಿಯಾಗಿದ್ದೀನಿ. ಇದು ಲಾಸ್ಟ್ ವೀಡಿಯೋದಲ್ಲಿ ತೋರಿಸಿದ್ನಲ್ಲ ಜುಮ್ಕಾ ಸೆಟ್ ನೋಡಿ. ಹ್ಯಾಂಗಿನ್ಸ್ ಯಾವ ಥರ ಕಾಣಿಸ್ತಿದೆ ನನಗೆ ಸೀರೆ ಮೇಲೆ ಹ್ಯಾಂಗಿನ್ಸ್ ಅಂತ ಹೇಳಿ, ಚೆನ್ನಾಗಿ ಕಾಣ್ತಿದೆ ಅಲ್ವಾ. ಇದಕ್ಕೆ ಮ್ಯಾಚ್ ಆಗಬೇಕು ಅಂತಲೇ ನಾನು ಇಯರಿಂಗ್ನ ಮಾಡಿಸ್ಕೊಂಡಿದ್ದು. ಇದೆಷ್ಟು ಸಾಹಸ ಬಿದ್ದು ಮಾಡಿಸ್ಕೊಂಡ್ರೆ ಅಂತ ಹ್ಯಾಂಗಿನ್ಸ್ ಅಂತ ಹೇಳ್ಬೋದು. ತುಂಬ ದುಡ್ಡನ್ನ ಕೂಡಿಟ್ಟು ಸೇವಿಂಗ್ಸ್ ಮಾಡಿ ಮಾಡಿಸ್ಕೊಂಡ್ರು ಅಂಥದ್ದು. ಚೆನ್ನಾಗಿ ಕಾಣ್ತಿದ್ದೀನಿ ಅಲ್ವಾ. ಇವಾಗ ಹೋಗ್ಬಿಟ್ಟು ಬರೋಣ. ನೋಡಿ, ಶ್ರೀಮಂತಕ್ಕೆ ಬಂದಿದ್ದೀನಿ. ಇವ್ರು ಶ್ರೀಮಂತ ಮಾಡ್ಕೊಂತ ಅಂದರೆ ನನ್ನ ಶ್ರೀಮಂತ ಎಲ್ಲ ನೆನಪಾಗ್ತಿತ್ತು ನನಗೆ. ಲಿತಿಮಾದ್ರಲ್ಲಿ ಫಂಕ್ಷನ್ ಮಾಡಿದ್ವಿ, ಸೇಮ್ ಇದೇ ಥರನೇ ನಾವು ಕೂಡ ಮನೆಯಲ್ಲೇ ಕೂತ್ಕೊಂಡು ಈ ಥರ ಮಾಮೂಲಿ ಒಂದು ಚೇರ್ನ ತಂದಿದ್ರು ನನ್ನ ಹಸ್ಬೆಂಡು. ಮೊಗಿನ ಜಡೆಲ್ಲನೂ ಕೂಡ ಹಾಕ್ಕೊಂಡು ಸಿಂಪಲಾಗಿ ರೆಡಿಯಾಗಿ ಇದೇ ರೀತಿ ನಾವು ಕೂಡ ಮನೆ ಹತ್ರ ಒಂದು ಸಿಂಪಲಾಗಿ ಫಂಕ್ಷನ್ ಮಾಡ್ಕೊಂಡಿದ್ದೆಲ್ಲ ನೆನಪಾಗ್ತಾಯಿತ್ತು. ಎರಡನೇ ಬೇಬಿಗೆ ನಾನು ಮಾಡ್ಕೊಳ್ಳಿಲ್ಲ. ಒಂಥರ ಯಾರು ಕೂಡ ಸೀರೆ ಕೂಡ ಉಡಿಸಿ ನನಗೆ ಕಳಿಸಿಲ್ಲ. ಅಕ್ಕಪಕ್ಕದಲ್ಲಿ ಇದ್ದರು, ಅವರೇ ನನಗೆ ಸೀರೆ ಕೊಟ್ಟು ಅರ್ಶಿನ ಕುಂಕುಮ ಕೊಟ್ಟು ಅಮ್ಮನ ಮನೆಗೆ ಹೋಗಿದ್ದು. ಎರಡನೇ ಮಗು ಬಾಣಂತನ, ಎರಡನೇ ಮಗು ಶ್ರೀಮಂತದಲ್ಲಿ ಮಾಡ್ಕೊಳ್ಳಿಲ್ಲ ನಾನು. ಫಸ್ಟ್ನೇ ಶ್ರೀಮಂತ ಇದೇ ಥರನೇ ಚೆನ್ನಾಗಿ ನನ್ನ ಹಸ್ಬೆಂಡ್ ಮಾಡಿಕೊಟ್ರು ನನಗೆ. ಅದೆಲ್ಲ ನೆನಪಾಯಿತು ನನಗೆ. ಒಳ್ಳೆಯದಾಗಲಿ, ನಿಮಗೆ ಚೆನ್ನಾಗಿ ಮಗು ಹುಟ್ಟಲಿ ಅಂತೇಳಿ ಹಾರೈಸ್ಬಿಟ್ಟು ಹಿಂದೆಗಡೆ ಮನೆ ಇವ್ರದ್ದು. ಇನ್ನೇ ಅಲ್ಲೇ ಶ್ರೀಮಂತ ಎಲ್ಲ ಮುಗಿಸ್ಕೊಂಡು ಇನ್ನೇನು ಊಟ ಮಾಡ್ಕೊಂಡು ಹೊರಡೋಣ ಅಂತೇಳಿ ಬಂದೆ. ಹೆಣ್ಮಕ್ಳಿಗೆ ಇದೆಲ್ಲ ಒಂಥರ ತುಂಬ ಚೆನ್ನಾಗಿರುತ್ತೆ, ಒಂದು ಆಸೆ ಇರುತ್ತೆ ಶ್ರೀಮಂತ ಅಂತೇಳಿ. ಇನ್ನು ಊಟನ ಮಾಡ್ಕೊಳ್ಳೋಣ ಅಂದರೆ ಈ ಚಿಲ್ಲೆ ಪಳ್ಳೆನೆಲ್ಲ ಕರ್ಕೊಂಡು ಬಂದಿದ್ದೆ ಮಕ್ಕಳನ್ನೆಲ್ಲನೂ. ಮನುಷ್ಯನ ಇಟ್ಕೊಂಡು ಊಟ ಮಾಡೋದು ಭಾಳ ಕಷ್ಟ ನನಗೆ. ಆದರೂ ಕೂಡ ಎಲ್ಲ ಮೇಲ್ಗಡೆ ಅಜ್ಜಿ, ಕೆಳಗಡೆ ಅಕ್ಕಪಕ್ಕ ಇರೋ ಆಂಟಿ ಎಲ್ಲರೂ ಕೂಡ ಬಾ ಹೋಗೋಣ ಅಂತೇಳಿ ಕರ್ಕೊಂಬಂದರು. ಇನ್ನು ಊಟನ ಮಾಡಿಕೊಂಡು ಇನ್ನು ಮನೆ ಕಡೆ ಹೊರಟಿದ್ದೀನಿ. ಫಂಕ್ಷನ್ ಮುಗೀತು. ನಾನು ಕೂಡ ಇವತ್ತು ಸಂಡೇ ಆಗಿರೋದ್ರಿಂದ ಮಟನ್ ಸಾಂಬಾರು ಮಾಡ್ಕೊಂಡಿದ್ದೀನಿ. ಮಟನ್ ಸಾಂಬಾರು ಯಾವ ರೀತಿ ಮಾಡ್ತೀನಿ ಅಂತ ಇದೇ ವ್ಲಾಗನ್ನು ಪಿಕ್ಕಲ್ಲಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಬನ್ನಿ ನೋಡ್ತಾ ಹೋಗೋರಂತೆ. ನಾನು ಮಧ್ಯಾಹ್ನ ವ್ಲಾಗ್ನ ಸ್ಟಾರ್ಟ್ ಮಾಡಿಕೊಂಡು ಈವ್ನಿಂಗ್ ಆ್ಯಂಡ್ ನೈಟ್ ಎಲ್ಲ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಹೇಗೆ ಕಾಣಿಸ್ತಾ ಇದ್ದೀನಿ ಈ ಸ್ಯಾರೀಲಿ. ಈ ಸ್ಯಾರಿ ಲಾಸ್ಟು ವರಮಹಾಲಕ್ಷ್ಮಿ ಹಬ್ಬಕ್ಕೆ ವೇರ್ ಮಾಡಿದ್ದೆ. ಈ ಸೀರೆ ಈ ಥರ ಇದೆ ಈ ಸೀರೆ. ಈಗ ತಿರ್ಗಾ ಮತ್ತೆ ಇವತ್ತು ಶಾಪಿಂಗ್ ಹೋಗೋಣ ಅಂದ್ಕೊಂಡೆ. ವರಮಹಾಲಕ್ಷ್ಮಿ ಹಬ್ಬಕ್ಕೆ ಸೀರೆ ತೊಗೊಂಬರೋಣ ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ, ಈಗ ಸಂಗೀತನಿಗೆ ಫೋನ್ ಮಾಡ್ತೀನಿ. ಸಂಗೀತ ಫ್ರೀ ಇದ್ದರೆ ಸ್ಯಾರಿ ತೊಗೊಬರಕ್ಕೆ ಹೋಗೋಣ. ಇಲ್ಲ ಅಂದರೆ ನೆಕ್ಸ್ಟ್ ವೀಕು 9ನೇ ತಾರೀಕು ಹೋಗೋಕ್ಕಾದರೆ ನೋಡೋಣ, ಟ್ರೈ ಮಾಡೋಣ. ಸಂಗೀತನಿಗೆ ಫೋನ್ ಮಾಡಿ ನೋಡ್ತೀನಿ, ಫ್ರೀ ಇದ್ದರೆ ಹೋಗೋಣ. ಇನ್ನು ಮಟನ್ ಸಾಂಬಾರೆಲ್ಲ ಮಾಡಿ ಇಟ್ಕೊಂಡಿದ್ದೀನಿ. ಬೆಳಗ್ಗೆ ನಮ್ಮ ಹಸ್ಬೆಂಡು ಒಂದು 1/2 kg ಮಟನ್ ತಂದಿದ್ರು. ಇದನ್ನು ಯಾವ ರೀತಿ ಮಾಡ್ಕೊಂಡೆ ಅಂತ ನಾನು ನಿಮ್ಮ ಜೊತೆ ತೋರಿಸ್ತೀನಿ. ಅದು ವೀಡಿಯೋನ ಈಗಲೇ ಇದೇ ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ. ಇದು ತುಂಬ ಈಸಿಯಾಗಿ ನಾನು ಫಂಕ್ಷನ್ಗೆ ಹೋಗೋಕ್ಕಿಂತ ಮುಂಚೆ ಮಟನ್ ಸಾಂಬಾರು ಮಾಡಿ ಇಟ್ಟೋಗೋಣ ಅಂತೇಳಿ ಮಾಡ್ತಾಯಿದ್ದೀನಿ. ಸ್ವಲ್ಪ ಎಣ್ಣೆನೇ ಹಾಕ್ಕೊಂಡು ಸ್ವಲ್ಪ ಅದಕ್ಕೆ ಸಣ್ಣದಾಗಿ ಹಚ್ಚಿರೋಂಥ ಈರುಳ್ಳಿನ ಹಾಕ್ಕೊತಾ ಇದ್ದೀನಿ. ನಾನು ಮಟನ್ ಸಾಂಬಾರು ತುಂಬ ಚೆನ್ನಾಗಿ ಮಾಡ್ತೀನಿ ಅಂತ ಅಮ್ಮ ಅಪ್ಪ ಎಲ್ಲರೂ ಕೂಡ ಹೇಳ್ತಾರೆ. ಅದೇ ರೀತಿ ಸೇಮ್ ಇದೇ ರೀತಿ ಮಾಡೋವಂಥದ್ದು. ತೊಳೆದಿಟ್ಕೊಂಡಿರೋಂಥ ಮಟನ್ನ ಹಾಕ್ಕೊತಾ ಇದ್ದೀನಿ. ಸ್ವಲ್ಪ ಎಣ್ಣೆನೇ ಬಿಟ್ಟು ಈರುಳ್ಳಿ ಹಾಕಿ ಸ್ವಲ್ಪ ಈರುಳ್ಳಿ ಕಲರ್ ಚೇಂಜ್ ಆಗಿದ ತಕ್ಷಣ ಸ್ವಲ್ಪ ಮಟನ್ನ ತೊಳೆದು ಹಾಕ್ಕೊಳ್ಳೋದು. ಮಟನ್ ತೊಳೆದು ಹಾಕಿದ ತಕ್ಷಣ ಸ್ವಲ್ಪ ಉಪ್ಪು, ಸ್ವಲ್ಪ ಅರಿಶಿನ ಪುಡಿನ ಸೇರಿಸ್ಕೊತಾ ಇದ್ದೀನಿ. ಮಟನ್ ಸಾಂಬಾರು ಯಾವಾಗೂ ಕೂಡ ಟೇಸ್ಟಿಯಾಗಿ ಬರಬೇಕಂದ್ರೆ ಚೆನ್ನಾಗಿ ಹುರಿದು ಮಾಡಬೇಕು. ಎಷ್ಟು ಚೆನ್ನಾಗಿ ನಾವು ಮಟನ್ನ ಹುರಿತೀವಿ, ನೀರು ಬಿಟ್ಕೊಳ್ಳುತ್ತೆ ಅದರಲ್ಲಿ, ಅಷ್ಟು ಚೆನ್ನಾಗಿ ನಾವು ಮಟನ್ನ ಚೆನ್ನಾಗಿ ಡ್ರೈ ರೋಸ್ಟ್ ಮಾಡ್ಕೋಬೇಕು. ಕುಕ್ಕರಲ್ಲಿ ಮಾಡೋವಂಥದ್ದು ತುಂಬ ಚೆನ್ನಾಗಿರುತ್ತೆ. ಫ್ಲೇವರ್ಗೆ ಬಂದು ಪುದೀನ ಕೊತ್ತಂಬರಿನ ಸೇರಿಸ್ಕೊತಾ ಇದ್ದೀನಿ. ಇದನ್ನು ಕೂಡ ಚೆನ್ನಾಗಿ ಡ್ರೈ ಆಗಬೇಕು. ಆ ಥರ ಡ್ರೈ ಮಾಡಿ ಎಷ್ಟು ಚೆನ್ನಾಗಿ ನಾವು ಚೆನ್ನಾಗಿ ಹುರ್ಕೊತೀವಿ
ಮಾಡ್ಕೊತೀವೋ ಮಟನ್ ಸಾಂಬಾರು ಅಷ್ಟೇ ಟೇಸ್ಟಿಯಾಗಿ ಬರುತ್ತೆ. ಇದು ನನಗೆ ಅಮ್ಮ ಹೇಳ್ಕೊಟ್ಟಿದ್ದು ಸಾಂಬಾರು. ಸೇಮ್ ಇದೇ ಪ್ರೋಸೆಸ್ಸಲ್ಲಿ ನಾನು ಎವ್ರಿ ವೀಕ್ಲಿ ಮಟನ್ ಸಾಂಬಾರು ಇದೇ ಥರ ಮಾಡ್ಕೊಳ್ಳೋದು. ಇನ್ನು ಚೆನ್ನಾಗಿ ಡ್ರೈ ಆದಮೇಲೆ ಸ್ವಲ್ಪ ನಮ್ಗೆ ಎಷ್ಟು ಬೇಕೋ ಅಷ್ಟು ಚಿಕನ್ ಮುಳುಗೋಷ್ಟು ನೀರನ್ನ ಸೇರಿಸ್ಕೊಂಡು ಒಂದು 7 ವಿಷಿಲ್ನ ತೊಗೊತಾ ಇದ್ದೀನಿ. ಮಟನ್ನು ಚೆನ್ನಾಗಿ ಬೆಂದ್ರೇ ಚೆನ್ನಾಗಿರುತ್ತೆ. ಇನ್ನು ನೋಡಿ ಹುರ್ಕೊಳ್ಳೋದಕ್ಕೆ ನಾನು ಏನೇನು ತೊಗೊಂಡಿದ್ದೀನಿ, 1-2 ಈರುಳ್ಳಿ, 1 ಟೊಮೊಟೊ, ಸ್ವಲ್ಪ ಬೆಳ್ಳುಳ್ಳಿ, 1 ಇಂಚ್ ಆಗೋಷ್ಟು ಶುಂಠಿನ ತೊಗೊಂಡಿದ್ದೀನಿ. ಈ ಮಟನ್ ಸಾಂಬಾರಿಗೆ ಚಿಕನ್ ಸಾಂಬಾರಿಗೆ 2 ಟೊಮೊಟೊ ಹಾಕೋದು ನಡೆಯುತ್ತೆ. ಮಟನ್ ಸಾಂಬಾರಿಗೆ ಟೊಮೊಟೊ ಸ್ವಲ್ಪನೇ ಹಾಕಬೇಕು. ಸ್ವಲ್ಪ ತೆಂಗಿನ ತುರಿನ ಹಾಕ್ಕೊಂಡಿದ್ದೀನಿ ಮತ್ತು ಪುದೀನ, ಕೊತ್ತಂಬರಿ ಸ್ವಲ್ಪ ನನ್ನ ಹತ್ರ ಒಣಗಿದೆ, ಅಡ್ಜಸ್ಟ್ ಆಗುತ್ತೆ ಅಂತೇಳಿ ಹಾಗೆ ತೊಳೆದು ಹಾಕ್ಕೊತಾ ಇದ್ದೀನಿ. ಇನ್ನು ಇಷ್ಟನ್ನೆಲ್ಲನೂ ಕೂಡ ಚೆನ್ನಾಗಿ ನಾವು ಎಣ್ಣೆಲೆ ಚೆನ್ನಾಗಿ ಹುರ್ಕೋಬೇಕಾಗುತ್ತೆ. ಒಂದು ಬಾಣಲಿನ ಇಟ್ಕೊಂಡು ಅದಕ್ಕೆ ಸ್ವಲ್ಪ ಎಣ್ಣೆನ ಸೇರಿಸ್ಕೊತಾ ಇದ್ದೀನಿ. ತುಂಬ ಈಸಿಯಾಗಿ ಹೇಳ್ಕೊಟ್ಬಿಡ್ತೀನಿ. ಮಟನ್ ಸಾಂಬಾರು ತುಂಬ ಈಸಿ, ಬೇಗನೆ ಆಗುತ್ತೆ ಮಾಡೋದು. ಬೇಗ ಅಂದರೆ ಮಟನ್ನ ಬೇಯಿಸ್ಕೊಳ್ಳೋದು ಒಂದು ಸ್ವಲ್ಪ ಲೇಟ್ ಆಗುತ್ತೆ ಅಷ್ಟೇ, ಬಟ್ ಸಾಂಬಾರು ಮಾಡೋದು ಬೇಗನೆ ಆಗುತ್ತೆ. ಇನ್ನು ಈರುಳ್ಳಿನ ಚೆನ್ನಾಗಿ ರೋಸ್ಟ್ ಮಾಡ್ಕೊತಾ ಇದ್ದೀನಿ. ಎಣ್ಣೆಗೆ ಸ್ವಲ್ಪ ಈರುಳ್ಳಿ, ಬೆಳ್ಳುಳ್ಳಿ, ಶುಂಠಿ ಎಲ್ಲನೂ ಹಾಕ್ಕೊಂಡು ಚೆನ್ನಾಗಿ ಕೆಂಪಗಾಗೋ ಥರ ಹುರ್ಕೊಬೇಕು. ಈಸಿಯಾಗಿ ತೋರಿಸ್ಕೊಟ್ಬಿಡ್ತೀನಿ, ಬೇಗ ಆಗೋಗುತ್ತೆ ನೋಡಿ. ಇನ್ನು ಮಸಾಲೆಗೆ ಗಸಗಸೆ, ಚಕ್ಕೆ, ಲವಂಗ, ಸೋಂಪನ್ನ ಹಾಕ್ಕೊತಾ ಇದ್ದೀನಿ. ಅರ್ಧ ಕೆಜಿಗೆ ಜಾಸ್ತಿ ಮಸಾಲೆನ ಹಾಕ್ಕೊಳ್ಳೋ ಅವಶ್ಯಕತೆ ಇಲ್ಲ. ಎಲ್ಲ ಕಮ್ಮಿ ಮಸಾಲ ಪದಾರ್ಥನ ಯೂಸ್ ಮಾಡಿದ್ರೆ ಸಾಂಬಾರು ಚೆನ್ನಾಗಾಗುತ್ತೆ. ಖಾರಕ್ಕೆ ಖಾರದ್ದು ಮೆಣಸಿನ್ಕಾಯಿನ ಸೇರಿಸ್ಕೊತಾ ಇದ್ದೀನಿ. ನೀವು ಪೌಡರ್ ಕೂಡ ಡೈರೆಕ್ಟಾಗಿ ಮಟನಲ್ಲೇ ಹಾಕಿ ಕೂಗಿಸ್ಕೊತೀವಲ್ಲ ಅಲ್ಲಿ ಕೂಡ ಸೇರಿಸ್ಕೊಬೋದು. ನಾನು ಬಂದು ಇಲ್ಲಿ ಹುರ್ಕೊಂಡು ರುಬ್ಕೊತಾ ಇದ್ದೀನಿ. ಖಾರಕ್ಕೆ ಮೆಣಸಿನ್ಕಾಯಿ ಎಷ್ಟು ಬೇಕೋ ಅಷ್ಟನ್ನು ಹಾಕ್ಕೊಂಡು, ಇನ್ನು ಟೊಮೊಟೊನೂ ಕೂಡ ಸೇರಿಸ್ಕೊಂಡು ಚೆನ್ನಾಗಿ ಈ ಥರ ಫ್ರೈ ಮಾಡಿ ಎತ್ತಿಟ್ಕೊಂಡಿದ್ದೀನಿ. ಈಗ ಸ್ಟವ್ ಆಫ್ ಮಾಡಿಕೊಂಡು ಧನಿಯಾ ಪುಡಿನ ಹಾಕ್ಕೊತಾ ಇದ್ದೀನಿ. ಧನಿಯಾ ಪುಡಿ ಒಂದು 3 ಟೇಬಲ್ ಸ್ಪೂನ್ ಧನಿಯಾ ಪುಡಿ ಹಾಕ್ಕೊತಾ ಇದ್ದೀನಿ. ಇದು ಸ್ಲೋ ಫ್ಲೇಮಲ್ಲಿ ಆಫ್ ಮಾಡಿಬಿಡಿ, ಸ್ಟವ್ನೇ ಆಫ್ ಮಾಡಿಬಿಟ್ಟು ಧನಿಯಾ ಪುಡಿನ ಸೇರಿಸ್ಕೊಂಡು ಆರೋದಕ್ಕೆ ಬಿಟ್ಬಿಡಿ. ಗಮ್ಮಂತ ಇರುತ್ತೆ ಮನೆ ತುಂಬ ಧನಿಯಾ ಹುರಿದಿದ ತಕ್ಷಣ. ಇನ್ನು ಕೊತ್ತಂಬರಿ, ಪುದೀನ, ತೆಂಗಿನಕಾಯಿ ಸೇರಿಸ್ಕೊಂಡ್ರೆ ಮಟನ್ ಮಸಾಲ ಸಾಂಬಾರಿಗೆ ರುಬ್ಕೊಳ್ಳೋಷ್ಟು ಮಸಾಲ ರೆಡಿ ಆಯಿತು ಅಂತಾನೆ. ಇನ್ನು ತಣ್ಣಗಾದ್ಮೇಲೆ ಇದನ್ನು ಬಂದು ಒಂದು ಮಿಕ್ಸರ್ ಜಾರ್ಗೆ ಸೇರಿಸ್ಕೊಂಡು ತಣ್ಣಗಾಗಿ ಚೆನ್ನಾಗಿ ನುಣ್ಣಗೆ ಚೆನ್ನಾಗಿ ಪೇಸ್ಟ್ ಥರ ಒಂದು ಮೀಡಿಯಮ್ ಹದವಾಗಿ ರುಬ್ಬಿಕೊಂಡು ಬಂದರೆ ಮಟನ್ ಸಾಂಬಾರಿಗೆ ಸೇರಿಸಿದ್ರೆ ಮಟನ್ ಸಾಂಬಾರು ರೆಡಿಯಾಗೋಗುತ್ತೆ ಅಲ್ವಾ. ಒಂದು ಕಡೆ ವಿಜಿಲು ಹೊಡೆದು ಒಂದು 7ರಿಂದ 8 ವಿಜಿಲು ಕೂಗಿಸ್ಕೊಂಡಿದ್ದೀನಿ. ಇನ್ನು ಮಟನ್ ಕೂಡ ಬೆಂದಾಯಿತು. ಅದ್ರ ಜೊತೆಗೆ ಇವಾಗ ಮಟನ್ನ ತೆಗೆದು ತೋರಿಸ್ತಾ ಇದ್ದೀನಿ ನಿಮಗೆ. ಚೆನ್ನಾಗಿ ಬೆಂದಿರುತ್ತೆ. ನಾನು ಯಾವಾಗೂ ಕೂಡ ಮಟನ್ನ ಚೆನ್ನಾಗಿ ಎಳೆ ಮಟನ್ ಆದರೆ ಒಂದು 5 ವಿಜಿಲ್ ಇಟ್ಕೊಳ್ಳಿ. ನಂದು ಸ್ವಲ್ಪ ಬಲ್ತಿರೋ ರೀತಿ ಅನ್ನಿಸ್ತಿತ್ತು, ಹಾಗಾಗಿ 7 ವಿಜಿಲ್ನ ಇಟ್ಕೊಂಡಿದ್ದೀನಿ. ನೋಡಿ ಈ ಥರ ನಾವು ಪ್ರೆಸ್ ಮಾಡಿದ ತಕ್ಷಣ ಚಿಕನ್ನು ಒಂದರಿಂದ ಬಿಟ್ಕೋಬೇಕು, ಕೈಲಿ ಈ ಥರ ಪ್ರೆಸ್ ಆಗಬೇಕು, ಚೆನ್ನಾಗಿ ಬೆಂದಿದೆ ಅಂತೇಳಿ. ಈಗ ಇದಕ್ಕೆ ನಾವು ರುಬ್ಬಿ ಇಟ್ಕೊಂಡಿರುವಂಥ ಮಸಾಲಾನ ಸೇರಿಸ್ಕೊಂಡ್ರೆ ಹಾಗೇ ಹೋಯ್ತು ನಮ್ಮದು ಮಟನ್ ಸಾಂಬಾರು. ಈಸಿಯಾಗಿ ಡೆಲಿಶ್ ಆಗಿ ತುಂಬ ಚೆನ್ನಾಗಿ ಮಾಡ್ಕೊಂಡು ತಿನ್ಬೋದು. ನನಗೆ ಮಟನ್ ಸಾಂಬಾರು, ಚಿಕನ್ ಸಾಂಬಾರು ಇದೆಲ್ಲನೂ ಕೂಡ ಫೇವ್ರೆಟ್. ನಾನ್ ವೆಜ್ಜಲ್ಲಿ ನಂಬರ್ 1 ನಾನು. ಇನ್ನು ಮಿಕ್ಸಿ ತೊಳೆದಿರೋ ನೀರು ನಮ್ಗೆ ಎಷ್ಟು ಬೇಕೋ ಅಷ್ಟು ನೀರನ್ನ ಸೇರಿಸ್ಕೊಂಡು ಉಪ್ಪು ಖಾರನ ಇಲ್ಲಿ ಚೆಕ್ ಮಾಡ್ಕೊಳ್ಳಿ. ನಿಮ್ಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಖಾರನ ಸೇರಿಸ್ಕೊಂಡು, ಇನ್ನು ನಾನು ಲಿಡ್ನ ಕ್ಲೋಸ್ ಮಾಡಿ ಎಲ್ಲ ಕರೆಕ್ಟಾಗಿತ್ತು, ಹಾಗಾಗಿ ಲಿಡ್ನ ಕ್ಲೋಸ್ ಮಾಡಿಕೊಂಡು 2 ವಿಜಿಲ್ನ ಇಟ್ಕೊತಾ ಇದ್ದೀನಿ. ಮತ್ತೆ 2 ವಿಜಿಲ್ ಆದಮೇಲೆ ಕುಕ್ಕರ್ನ ತೆಗೆದು ತೋರಿಸ್ತಾ ಇದ್ದೀನಿ. ನೋಡಿ ಎಷ್ಟು ಘಮ ಘಮ ಅನ್ನೋ ಅಂತ ಮಟನ್ ಸಾಂಬಾರು ರೆಡಿಯಾಗಿದೆ. ಇನ್ನು ಇದನ್ನು ನಾವು ನೈಟಿಗೆ ತಿನ್ನೋಣ. ಇವಾಗ ಫಂಕ್ಷನ್ಗೆ ಹೋಗ್ಬೇಕು ಅಂತೇಳಿ ನಾನು ತಿಂದಿಲ್ಲ. ಇದು ನೈಟಿಗೆ ನಮ್ಮ ಸಾಂಬಾರಿದು ಅಲ್ಲ. ಇಷ್ಟೇ ಸಿಂಪಲ್ಲಾಗಿ ನಾನು ಮಟನ್ ಸಾಂಬಾರನ್ನ ಮಾಡ್ಕೊಳ್ಳೋದು ತುಂಬ ಟೇಸ್ಟಾಗಿರುತ್ತೆ. 1/2 kg ಈ ಥರ ತಂದ್ಕೊತೀವಿ. ಇರೋದು ನಾನು ಒಬ್ಬಳೇ, ಲಿತಿಮಾನೂ ಅಷ್ಟು ತಿನ್ನಲ್ಲ. ನಾನು ನಮ್ಮ ಮನೆಯವರು ಒಂದು 4 ಪೀಸ್ ತಿನ್ನೋದೇ ಹೆಚ್ಚು. 1/2 kg ತಂದ್ಕೊತೀವಿ. ಚಿಕನ್ ಆದರೆ 1 kg ತಂದ್ಕೊತೀವಿ, ಕಬಾಬ್ ವಿತ್ ಸಾಂಬಾರು 2 ಸೇರಿ. ಮಟನ್ ಆದರೆ ಒಂದು 1/2 kg ತಂದ್ಕೊತೀವಿ, ಅಷ್ಟೇ ಸಾಕು ನಮಗೆ. ಸ್ವಲ್ಪ ರೀಲ್ಸ್ನ ಮಾಡ್ಕೊತಾ ಇದೆ ಸುಮ್ಮನೆ. ಅದೇ ಭಾವನೆ ನೀನು ಸಾಂಗ್ಗೆ ಡ್ಯಾನ್ಸ್ ಆಗ್ತಾಯಿದ್ದೆ, ಸುಮ್ಮನೆ ಸ್ಟೆಪ್ ಕಲಿತಾ ಇದೆ. ಡ್ಯಾನ್ಸ್ ಅಂದರೆ ಸ್ಕೂಲಲ್ಲೆಲ್ಲ ಮಾಡಿದ್ದು ಅಷ್ಟೇ. ಆಮೇಲೆ ಡ್ಯಾನ್ಸ್ ಎಲ್ಲೂ ನಾನು ಕಲ್ತಿಲ್ಲ. ಆದರೂ ಕೂಡ ಸ್ವಲ್ಪ ರೀಲ್ಸ್ ಅದು ಇದು ಮಾಡ್ಕೊತಾ ಇರ್ತೀನಿ ಮನೇಲಿದ್ದಾಗ. ಯೂಟ್ಯೂಬಲ್ಲಿ ಇವತ್ತು 4:30 ಆಗಿದೆ, ಟೈಮ್ ಆಗಿದೆ ಒಂದು 4:30ಗೆ. ಇನ್ನು ಶಾಪಿಂಗ್ ಮಾಡೋಣ ಅಂತೇಳಿ ಇನ್ನು ಸಂಗೀತನ ಮಾಡಿಕೊಂಡೆ. ಅವಳು ಆಟೋದಲ್ಲಿ ನಮ್ಮ ಯಾತ್ರೆ ಬುಕ್ ಮಾಡ್ಕೊಂಡ್ಬಂದ್ಲು. ನಾವು ನಮ್ಮ ಯಾತ್ರೆಗೆ ಲೆಗ್ ಏರಿಯಲ್ಲಿರುವ ನಮ್ಮ ಸಮೃದ್ಧಿ ಸಿಲ್ಕ್ ಹೌಸ್ಗೆ ಬಂದಿದ್ದೀವಿ. ಇಲ್ಲಿ ತುಂಬ ದಿನ ನಾನು ನೋಡ್ತಿದ್ದೆ, ಇಲ್ಲಿಗೊಂದು ಸಾರಿ ವಿಸಿಟ್ ಮಾಡಬೇಕು, ಹೋಗಬೇಕು, ಸ್ಯಾರೀಸ್ ಹೇಗಿದೆ, ಕಲೆಕ್ಷನ್ಸ್ ಯಾವ ಥರ ಇದೆ ಇಲ್ಲಿ ಅಂತೇಳಿ ತುಂಬ ದಿವಸದಿಂದ ಅಂದ್ಕೊಂಡು ಇವತ್ತು ಬಂದೇ ಬಿಟ್ಟೆ ಇವತ್ತು ಶಾಪ್ಗೆ. ಇಲ್ಲಂತೂ ನಿಜವಾಗ್ಲೂ ತುಂಬ ಚೆನ್ನಾಗಿದೆ ಸ್ಯಾರೀಸು. 1000ಇಂದ ಸ್ಟಾರ್ಟ್ ಆಗುತ್ತೆ, 1000ಇಂದ 5000, 2000 ಇದೆ, 3000 ಇದೆ, 5000 ಇದೆ. ಎಲ್ಲ ಥರ ಸೀರೆಗಳು ಕೂಡ ಇಲ್ಲಿ ಸಿಗುತ್ತೆ. ಕಂಚಿ ಜಾರ್ಜೆಟ್ಟು, ಸೆಮಿ ಮೈಸೂರು ಸಿಲ್ಕ್,
ಜಾರ್ಜೆಟ್ ಸ್ಯಾರಿ ಮತ್ತು ಬನಾರಸ್ ಸ್ಯಾರಿ ಪ್ರತಿಯೊಂದು ಸೀರೆನೂ ತೋರಿಸ್ತಾರೆ. ನಿಜವಾಗ್ಲೂ ನನಗೆ ಎಷ್ಟು ಖುಷಿ ಆಯ್ತು ಅಂದರೆ ಕಸ್ಟಮರ್ಗೆ ಎಷ್ಟು ಚೆನ್ನಾಗಿ ಒಂಥರ ಸ್ಯಾರೀಸ್ನ ಕೊಡೋದಾಗಿರ್ಬೋದು, ಬೇಜಾರೇ ಮಾಡ್ಕೊಳ್ಳಲ್ಲ. ಬೆಳಗ್ಗೆಯಿಂದ ತುಂಬ ಕ್ರೌಡ್ ಇತ್ತಂತೆ, ಸಾಕಾಗೋಯ್ತು ಮೇಡಮ್, ತುಂಬ ಜನ ಇದ್ರು. ಇವತ್ತು ಸಂಡೇ ಅಲ್ವಾ, ಹಾಗಾಗಿ ತುಂಬ ಹೆಣ್ಮಕ್ಳು ಬರ್ತಾ ಇದ್ದಾರೆ. ಅದರಲ್ಲೂ ಕೂಡ ಇವಾಗ ತುಂಬ ಆಫರ್ ನಡೀತಾ ಇದೆ. 2300 ಇರೋ ಸ್ಯಾರಿ 1800ಗೆ, 1800 ಇರೋ ಸ್ಯಾರಿ 1500ಗೆ ಈ ಥರ ಕೊಡ್ತಾಯಿದ್ರು. ನಮ್ಮ ಹೆಣ್ಮಕ್ಳಿಗೆ ವರಮಹಾಲಕ್ಷ್ಮಿ ಆಫರ್ ಅಂತಲೇ ಹೇಳ್ಬೋದು. ಮತ್ತು ಇಲ್ಲಿ 5000ಗಿಂತ ಪ್ರತಿಯೊಂದು ಸ್ಯಾರಿ ಕೂಡ ತುಂಬ ಕ್ವಾಲಿಟಿ ಚೆನ್ನಾಗಿದೆ. ಇನ್ನು ನಾನು ತುಂಬ ಸ್ಯಾರೀಸ್ನ ನೋಡಿ ಹುಡುಕಿ ಅದರಲ್ಲಿ ಒಂದು 3 ಸೀರೆನ ಸೆಲೆಕ್ಷನ್ ಮಾಡಿಕೊಂಡೆ. ನನ್ನ ಹತ್ರ ಯಾವ ಕಲರ್ ಇಲ್ವೋ ಆ ಕಲರ್ಗಳನ್ನ ತರಿಸಿ ತೆಗೆದು ತೋರಿಸ್ತಾಯಿದ್ರು. ನನಗೆ ಈ ಕಲರ್ ಆ ಸ್ಯಾರಿನ ತೆಗೀರಿ, ಈ ಸ್ಯಾರಿನ ತೆಗೀರಿ ಅಂತೇಳಿ ಒಂದು 20 ಥರ ಸೀರೆನ ನೋಡಿ ಅದರಲ್ಲಿ 3 ಸ್ಯಾರಿನ ಸೆಲೆಕ್ಷನ್ ಮಾಡಿಕೊಂಡೆ. ಈ ಸ್ಯಾರಿ ನೋಡಿ ಎಷ್ಟು ಚೆನ್ನಾಗಿದೆ. ಇದು ನೋಡಿ ಬನಾರಸಿ ಸಾಫ್ಟ್ ಸಿಲ್ಕ್ ಸ್ಯಾರಿ, ಇದರಲ್ಲಿ ಫ್ಲೋರಲ್ ಪ್ರಿಂಟ್ ಬಂದಿದೆ. ಕಾಂಟ್ರಾಸ್ಟ್ ಸ್ಯಾರಿ ಎಷ್ಟು ಚೆನ್ನಾಗಿದೆ ಅಲ್ವಾ. ಇದು ನೇವಿ ಬ್ಲೂ ಕಲರ್ ಮತ್ತು ಗ್ರೀನ್ ಕಲರು ಎಲ್ಲ ತೋರಿಸ್ತಾ ಇದ್ದಾರೆ. ಇನ್ನು ಮನೀಶ್ ನೋಡಿ ಹೆಂಗೆ ಓಡಾಡ್ತಿದ್ದಾನೆ. ಇನ್ನು ಮನೀಶ್ನೂ ನೋಡ್ಕೋಬೇಕು, ನಾನು ಈ ಕಡೆ ಸ್ಯಾರಿ ಶಾಪಿಂಗ್ ಕೂಡ ಮಾಡ್ಕೊಬೇಕು. ಇನ್ನು ನಾನು ಯಾವ್ಯಾವ ಸ್ಯಾರೀಸ್ನ ನೋಡ್ತಾ ಇದ್ನೋ ಆ ಸೀರೆನೆಲ್ಲ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ. ನೀವು ಕೂಡ ಒಂದು ಸರಿ ವಿಸಿಟ್ ಮಾಡಿ. ತುಂಬಾ ಚೆನ್ನಾಗಿದೆ ಶಾಪು. ಚೆನ್ನಾಗಿಲ್ಲ ಅಂದರೆ ನಾನು ಚೆನ್ನಾಗಿಲ್ಲ ಅಂತಲೇ ಹೇಳ್ತಾ ಇದ್ದೆ, ಬಟ್ ತುಂಬ ಚೆನ್ನಾಗಿದೆ ಸ್ಯಾರೀಸ್ ಎಲ್ಲನೂ. ನಾವು ಯಾವ ಥರ ಸೀರೆ ಕೇಳ್ತೀವೋ ಆ ಥರ ಕೊಡ್ತಾ ಇದ್ದಾರೆ, ಮತ್ತು ನಾವು ಯಾವ ಕಲರಲ್ಲಿ ಕೇಳ್ತೀವೋ ಅದೇ ಸೀರೆನ ತಂದು ಕೊಡ್ತಾ ಇದ್ದಾರೆ. ಅದು ನನಗೆ ಭಾಳ ಖುಷಿ ಆಯಿತು. ಒಂದು ಸೀರೆ 2 ಸೀರೆ ಅಲ್ಲ, ಇಲ್ಲಿ ತುಂಬ ಕಲೆಕ್ಷನ್ ಇದೆ. ನಮ್ಗೆ ಯಾವ ಸೀರೆ ಬೇಕು ಅಂತ ಕನ್ಫ್ಯೂಸ್ ಆಗೋಗ್ತೀವಿ ನಾವು. ಅಷ್ಟು ಒಂದು ಸೀರೆಗಿಂತ ಒಂದು ಸೀರೆ ತುಂಬ ಚೆನ್ನಾಗಿ ಕಾಣ್ತಿದೆ. ಮತ್ತು ಸ್ಯಾರಿ ಕ್ವಾಲಿಟಿ ಕೂಡ ತುಂಬ ಚೆನ್ನಾಗಿದೆ. 1000 ರೂಪೀಸ್ ಸ್ಯಾರಿ ಸ್ವಲ್ಪ ಈ 2000 ಸ್ಯಾರಿಗಿಂತ ಸ್ವಲ್ಪ ಕಮ್ಮಿ ಅಂತ ಅನಿಸುತ್ತೆ, ಬಟ್ ಅದನ್ನು ಕೂಡ ತುಂಬ ಚೆನ್ನಾಗಿದೆ 1000 ರೂಪೀಸ್ ಸ್ಯಾರಿ. ಈಗ ನಾನು ತೋರಿಸ್ತಾ ಇರೋಂಥ ಸ್ಯಾರೀಸ್ ಎಲ್ಲ ಇದು ಬಂದು 2000. ನಾನು ತೋರಿಸೋದೆಲ್ಲ ನಾನು ನೋಡ್ತಾ ಇರೋ ಬಡ್ಜೆಟಲ್ಲೆಲ್ಲನೂ ಒಂದು ಸೀರೆ 2-2,500 ಇರಲಿ ಮೇಡಮ್, 2000 ಒಳಗಡೆ ತೋರಿಸಿ ಅಂತ ಹೇಳ್ತಾ ಇದೆ. ಇದು ನೋಡಿ, ಇದನ್ನು ಕೂಡ ಕಾಂಟ್ರಾಸ್ಟಲ್ಲಿ ಪಿಂಕ್ ಆ್ಯಂಡ್ ಈ ಥರ ಒಂದು ಸ್ಯಾರಿನ ನಮಗೆ ಇಷ್ಟ ಆಗಿ ನಾವು ಕೂಡ ನೋಡ್ತಾ ಇದ್ವಿ. ಇದರಲ್ಲಿ ಪ್ಯಾರೆಟ್ ಗ್ರೀನ್ ವಿತ್ ಪಿಂಕಲ್ಲಿ ನಮಗೆ ತೋರಿಸ್ತಾ ಇರೋಂಥದ್ದು ತುಂಬ ಚೆನ್ನಾಗಿದೆ. ನಿಮಗೆ ಯಾವ ಸೀರೆನಾದರೂ ತೊಗೋಬೋದು, ಅಷ್ಟು ಚೆನ್ನಾಗಿದೆ ಅಂತ ಹೇಳ್ಬೋದು. ಇದು ನೋಡಿ ಕಡ್ಡಿ ಜಾರ್ಜೆಟಲ್ಲಿ ಸ್ಯಾರಿನ ತೋರಿಸ್ತಾ ಇದ್ದೀನಿ. ಇದು 2500 ಹೇಳಿದ್ರು. ತುಂಬ ಚೆನ್ನಾಗಿತ್ತು ಕ್ವಾಲಿಟಿ, ಬಟ್ ಆದರೆ ನಾನು ಇದನ್ನು ತೊಗೊಳ್ಳಿಲ್ಲ. ಲೈನ್ಸ್ ಇತ್ತು. 2500 ಈ ಸ್ಯಾರಿ. ನಿಮಗೆ ಕಡ್ಡಿ ಜಾರ್ಜೆಟ್ ಅದು ತೊಗೊಳ್ಳಿ, ಬನಾರಸಿ ತೊಗೊಳ್ಳಿ, ಸೆಮಿ ಮೈಸೂರು ಸಿಲ್ಕ್ ಸ್ಯಾರಿನ ತೊಗೊಳ್ಳಿ, ತುಂಬ ಸ್ಯಾರಿ ತೊಗೋಬೋದು. ನೋಡಿ ಅವರು ಸಮೃದ್ಧಿ ಸಿಲ್ಕ್ ಹೌಸ್ ಮ್ಯಾಮ್ ಬಂದರು. ಇನ್ನು ನಾನು ಅವ್ರ ಹತ್ರ ಹೋಗ್ಬಿಟ್ಟು ವೀಡಿಯೋನ ಮಾಡ್ತಿದ್ದೆ. ಮ್ಯಾಮ್ ಒಂದು ಫೋಟೋನ ತೆಗೆಸ್ಕೋಬೋದು ಅದಕ್ಕೆ ಬಂದರು. ಫೋಟೋನ ತೆಗೆಸ್ಕೊಂಡ್ವಿ. ಎಲ್ಲಿಂದ ಬಂದಿದ್ದು ಅಂತೆಲ್ಲ ಕೇಳ್ತಾಯಿದ್ರು. ಇಲ್ಲೇ ಪಕ್ಕದಲ್ಲಿಂದ ಮೇಡಮ್, ತುಮಕೂರಿಂದ ಬಂದಿರೋವಂಥದ್ದು, ಕ್ಯಾಸಂದ್ರದಿಂದ. ಏನು ಅನ್ನಿಸ್ತಿದೆ ನಿಮಗೆ ಸ್ಯಾರೀಸ್ ಎಲ್ಲ ಅಂತ ತುಂಬ ಚೆನ್ನಾಗಿ ಮಾತಾಡಿದ್ರು ಮ್ಯಾಮ್ಗೊಂದು ಸಲ್ಮಾನ ಕೂಡ ನಡೀತಿತ್ತು. ನಾವು ಇಲ್ಲಿ ಸ್ಯಾರಿ ಸೆಲೆಕ್ಷನ್ ಮಾಡ್ಕೊಳ್ಳೋದ್ರಲ್ಲಿ ಬ್ಯುಸಿಯಾಗಿ ಹೋಗಿದ್ವಿ. ಮಕ್ಕಳನ್ನ ನೋಡಿಕೊಂಡು ತುಂಬ ಜನ ಬಂದಿದ್ದರು. ಇನ್ನು ಪಿಂಕ್ ಕಲರ್ ಸ್ಯಾರೀಸ್ ಅಂತೂ ನನಗಂತೂ ತುಂಬ ಕಣ್ಣು ಕುಕ್ಕೋ ರೀತಿ ಇತ್ತು. ನೋಡಿ ಯಾವ ಕಲೆಕ್ಷನ್ ಬೇಕು, ಯಾವ್ಯಾವ ಸ್ಯಾರಿ ಬೇಕು ಎಲ್ಲ ಥರ ಫ್ಯಾನ್ಸಿ ಸ್ಯಾರಿನೂ ಸಿಗುತ್ತೆ, ಬನಾರಸಿ ಸಿಗುತ್ತೆ, ಮೈಸೂರು ಸಿಲ್ಕ್ ಸ್ಯಾರಿ ಸಿಗುತ್ತೆ, ಪ್ರತಿಯೊಂದು ಥರನೂ ಸ್ಯಾರಿ ಸಿಗುತ್ತೆ. ನಾನಂತೂ ತುಂಬ ಕಲೆಕ್ಷನ್ ನೋಡಿದೆ. ಒಂದು 2 ಅವರ್ಸ್ ಶಾಪಿಂಗ್ ಮಾಡಿದ್ದೀವಿ ಅಂತ ಹೇಳ್ಬೋದು. ಅಂದರೆ ಸ್ಯಾರೀಸ್ ಸೆಲೆಕ್ಷನ್ ಮಾಡಿದ್ವಿ ಅಂತ ಹೇಳ್ಬೋದು. ನಾನು ಇವಾಗ ವೇರ್ ಮಾಡಿ ನೋಡಿದ್ದು ಎಷ್ಟು ಚೆನ್ನಾಗಿ ಗ್ರ್ಯಾಂಡಾಗಿ ಕಾಣುತ್ತೆ ನೋಡಿ, ಬನಾರಸಿಲಿ ಅವ್ರು ತೋರಿಸಿರೋ ಅಂಥದ್ದು. ಇನ್ನು ಫೈನಲಿ ನಮಗೆ ಈ ಸ್ಯಾರಿ ಏನೋ ತುಂಬ ಚೆನ್ನಾಗಿ ಇಷ್ಟ ಆಗೋಯ್ತು ನನಗೂ, ಸಂಗೀತಾಗೆ. ಈ ಸ್ಯಾರಿ ಕಲರು ಮತ್ತು ಇದು ಕಾಂಟ್ರಾಸ್ಟಲ್ಲಿರುವಂಥ ಕಲರು, ಗ್ರಾಮ ಗ್ರೀನ್ ಆ ಥರ ಕಲರೆಲ್ಲ ತುಂಬ ಇಷ್ಟ ಆಯಿತು. ಇನ್ನು ಈ ಸ್ಯಾರಿ ಅಂತೂ ನನ್ನ ಕಣ್ಣಿಗೆ ಬಿದ್ದ ಮೇಲಂತೂ ಬರೀ 1500 ರೂಪಾಯಿ ಇದು ಸ್ಯಾರಿ. 1300 ಇರೋದಕ್ಕೆ ನಮಗೆ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಆಫರಲ್ಲಿರೋದು 1500ಗೆ ನಮಗೆ ಈ ಸೀರೆ ಸಿಗ್ತಾ ಇರೋಂಥದ್ದು. ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ, ನವಿಲು ಡಿಸೈನಲ್ಲಿ ಪಿಂಕ್ ಸ್ಯಾರಿ ಎಷ್ಟು ಸಖತ್ತಾಗಿದೆ ಅಲ್ಲ ಆ ಸ್ಯಾರಿ. ಇನ್ನು ನಾನು ತುಂಬ ದಿವಸದಿಂದ ಹುಡುಕ್ತಾ ಇರೋಂಥ ನಾನು ನೇವಿ ಬ್ಲೂ ಸ್ಯಾರಿನ ಹುಡುಕ್ತಾ ಇದ್ದೆ ತುಂಬ ದಿವಸದಿಂದ, ತೊಗೋಬೇಕಂತೇಳಿ ಫೈನಲಿ ಅದು ಕೂಡ ಸಿಕ್ತು. 1 ಇಂಚ್ ಬಾರ್ಡ್ರಲ್ಲಿ ನೋಡಿದೆ, ನನಗೇನು ಅದಕ್ಕಿಂತ ಇದು ತುಂಬ ಇಷ್ಟ ಆಯಿತು. ನೇವಿ ಬ್ಲೂಲಿ ಸ್ಯಾರಿ ಒಂದು ಕೂಡ ನನ್ನ ಹತ್ರ ಇರಲಿಲ್ಲ, ಹಾಗಾಗಿ ತೊಗೊಳ್ಳೋಣ ಅಂತೇಳಿ ಫೈನಲಿ ಈ ಸ್ಯಾರಿ ನನಗಿಷ್ಟ ಆಯಿತು. ಆಫ್ ಆ್ಯಂಡ್ ಆಫ್ ಸ್ಯಾರಿಗಳು ಕೂಡ ಇಲ್ಲಿ ತೋರಿಸ್ತಾರೆ. ನಾನು ನೇವಿ ಬ್ಲೂಲಿ ತೊಗೊಳ್ಳೋಣ ಅಂತೇಳಿ 1 ಇಂಚು ಅದೇ ಮ್ಯಾಂಗೋ ಡಿಸೈನ್ ಎಲ್ಲ ಬರುತ್ತಲ್ಲ, 1 ಇಂಚ್ 2 ಇಂಚ್ ಆ ಥರ ಎಲ್ಲ ನೋಡಿದೆ. ಬಟ್ ಅದಕ್ಕಿಂತ ನನಗೆ ಯಾಕೋ ಇದು ಲೈಕ್ ಆಯಿತು. ಇದು ಕಾಂಟ್ರಾಸ್ಟಲ್ಲಿ ಡಬಲ್ ಕಲರ್ ಸ್ಯಾರಿ ಇದೆಯಲ್ಲ, ಹಾಗಾಗಿ ಇದನ್ನು ಒಂದು ತೊಗೊಂಬಿಡೋಣ, ತುಂಬ ದಿವಸದ ಆ ಕನಸು ನೆರವೇರಿಸ್ಕೊಬಿಡೋಣ ಅಂತೇಳಿ ಫೈನಲಿ ಇದನ್ನು ಕೂಡ ಒಂದು ತೊಗೊಂಡೆ. ಇನ್ನು ಇದನ್ನು ತೊಗೊಂಡ್ಮೇಲೆ ಸ್ಯಾರೀಸ್ ಎಲ್ಲ ಚೆಕ್ ಮಾಡಬೇಕಲ್ವ, ಚೆಕ್ ಮಾಡ್ಕೊಳ್ಳೋದಕ್ಕೆ ಚೆಕ್ ಮಾಡಿದ್ವಿ.
ತಿರ್ಗಾ ಮತ್ತೆ ಬರೋಕ್ಕಾಗಲ್ಲ ಮೇಡಮ್. ಒಂದು ಸರಿ ತೋರಿಸ್ಬಿಡಿ ನಾವು ತೊಗೊಂಡ್ರೋ ಸೀರೆಗಳಂತೇಳಿ. ಒಂದು ಸೆಲೆಕ್ಷನ್ 6 ಸ್ಯಾರಿ ಸೆಲೆಕ್ಷನ್ ಮಾಡಿದ್ವಿ, 4 ಸೀರೆ ತೊಗೊಂಡು ನಾವು ಹೊರಗಡೆ ಬಂದಿದ್ದಾಯಿತು. ಇದು ಸಮೃದ್ಧಿ ಸಿಲ್ಕ್ ಹೌಸ್ ಗೋಡನಲ್ಲಿ ಮಾಡ್ಕೊಂಡಿದ್ದಾರೆ. ಮೇಲ್ಗಡೆ ಅವ್ರದ್ದು ಮ್ಯಾಮ್ ಅವ್ರದ್ದು ಮನೆ ಇದೆ. ತುಂಬ ಚೆನ್ನಾಗಿ ಮಾತಾಡ್ತಾರೆ. ಆ ಥರ ಏನೋ ಒಂಥರ ಅಫಿಷಿಯಲ್ ಥರ ಎಲ್ಲ ನಡ್ಕೊಳ್ಳಲ್ಲ. ಎಷ್ಟು ಯಾರೇ ಬರಲಿ ಯಾರೇ ಇದಾಗಲಿ ಎಷ್ಟು ಚೆನ್ನಾಗಿ ಹೆಣ್ಮಕ್ಳಿಗೆ ಮಾತಾಡಿಸ್ತಾರೆ ಗೊತ್ತಾ ಮ್ಯಾಮು. ನನಗೆ ಇವ್ರದ್ದು ರೀಲ್ಸ್ ಎಲ್ಲ ನೋಡುವಾಗ ತುಂಬ ಇಷ್ಟ ಆಗ್ತಿತ್ತು. ಬಟ್ ಆದರೆ ಒಂದು ಸಾರಿನೂ ಕೂಡ ನಾನು ಆರ್ಡ್ರ್ ಮಾಡ್ಕೊಂಡಿಲ್ಲ. ಒಂದು ಸರಿ ಶಾಪ್ಗೆ ವಿಸಿಟ್ ಮಾಡಿಬಿಡೋಣ ಅಂತ ಫೈನಲಿ ಬಂದುಬಿಟ್ವಿ. ಇಲ್ಲಿ ಇವಾಗ ನಾನು ಮನೆಯವ್ರು ಬರ್ತೀನಿ ಕರ್ಕೊಂಡು ಹೋಗ್ತೀನಿ ಅಂತ ಹೇಳ್ತಾಯಿದ್ರು. ಕಾರ್ ಬರುತ್ತೆ ಅಲ್ಲ, ನಮ್ಮ ಮನೆಯವರೆಲ್ಲ ಹೊರಗಡೆ ಹೋಗಿದ್ರು. ಇವತ್ತು ಬೇಗ ಬಂದಿರೋದಕ್ಕೆ ನಾವು ಈ ಅಡ್ರೆಸ್ ಹೇಳಿದ್ದಕ್ಕೆ ಇನ್ನೇ ನನ್ನ ಹಸ್ಬೆಂಡ್ ಬರ್ತಾರಂತ ವೆಯ್ಟ್ ಮಾಡಿ ನಾವು ಮನೆಗೆ ಬಂದಿದ್ದು ತಲುಪಿದ್ದಾಯಿತು. 7 o'clock ಆಗೇ ಹೋಯ್ತು. ನಮಗೆ ಒಂದು ಗಿಫ್ಟ್ ಕೂಡ ಕೊಟ್ಟಿದ್ರು. ಸ್ಯಾರಿ ತೊಗೊಂಡಿದ್ದಕ್ಕೆ ಗಿಫ್ಟ್ ಇದೆ ಮ್ಯಾಮ್ ಅಂತ ಗಿಫ್ಟ್ ಕೊಟ್ಟರು. ಆ ಗಿಫ್ಟ್ ಏನಂತನೂ ಕೂಡ ತೋರಿಸ್ತಾ ಇದ್ದೀವಿ ನೋಡಿ. ಸೀರೆಗಳು ತಂದಿದ್ದಾಯಿತು, ಯಾವ ಥರ ಇದೆ ಅಂತ ಇನ್ನೊಂದು ಸರಿ ಮನೇಲಿ ಬಿಚ್ಚಿ ನೋಡೋಣ ಅಂತೇಳಿ ತೆಗಿತಾ ಇದ್ದೀನಿ ನೋಡಿ. ಎಷ್ಟು ಚೆನ್ನಾಗಿದೆ. ಸಂಗೀತ ಇವಾಗ ಅದು ಎಲ್ಲೋ ಮೆಹಂದಿ ಕಲರ್ ಇದೆಯಲ್ಲ, ಅದು 2 ಸೀರೆನ ತೊಗೊಂಡಿದ್ದೀವಿ. ಇನ್ನು ಇದು 3 ಸೀರೆ ತುಂಬ ಚೆನ್ನಾಗಿದೆ. ನಾವು 4 ಸೀರೆಯಿಂದ 7050 rupees ಕೊಟ್ಟಿದ್ದೀವಿ. ಅಂದರೆ 1850 ಒಂದು ಸೀರೆಗೆ ನಾವು ಬೈ ಮಾಡಿರೋವಂಥದ್ದು. ಒಂದು ಸೀರೆ ಮಾತ್ರ 1500 ಪಿಂಕು ಮೆರೂನ್ ಸ್ಯಾರಿ. ಇನ್ನು ಗಿಫ್ಟು ನೋಡಿ ಏನು ಕೊಟ್ಟಿದ್ದಾರೆ. ಈ ಜರ್ಮನ್ ಸಿಲ್ವರಲ್ಲಿ ದೊಡ್ಡ ತಟ್ಟೆ ಕೊಟ್ಬಿಟ್ಟಿದ್ದಾರೆ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಹೆಣ್ಮಕ್ಳಿಗೆ. ಸಮೃದ್ಧಿ ಸಿಲ್ಕ್ ಹೌಸ್ ಅಂತ ಬರೆದಿದ್ದಾರೆ ಅದ್ರ ಮೇಲೆ. ತುಂಬ ಚೆನ್ನಾಗಿದೆ, ತುಂಬ ಗಟ್ಟಿಯಾಗಿದೆ. ಇದು ತಟ್ಟೆ ಥರ ಇದು ತುಂಬ ಚೆನ್ನಾಗಿದೆ. ಜರ್ಮನ್ ಸಿಲ್ವರ್. ನಾವು ಪೂಜೆ ಮಾಡ್ಕೊಳ್ಳೋಕೆ ಈಗ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಫ್ರೂಟ್ಸ್ ಎಲ್ಲ ಹಾಕಿ ಇಟ್ಕೊಳ್ಳೋಕ್ಕೆ ನನಗೊಂದು ತಟ್ಟೆ ಸಿಕ್ತು. ಅದೊಂದು ಭಾಳ ಖುಷಿ ಆಯಿತು. ಅದೇ 4 ಸೀರೆ ಪರ್ಚೇಸ್ ಮಾಡಿದ್ದೀವಲ್ಲ, ಹಾಗಾಗಿ ಸಮೃದ್ಧಿ ಸಿಲ್ಕ್ ಹೌಸ್ ಅವ್ರ ಕಡೆಯಿಂದ ನಮಗೆ ಜರ್ಮನ್ ಸಿಲ್ವರ್ ತಟ್ಟೆನೂ ಕೂಡ ಕೊಡ್ತಾ ಇದ್ದಾರೆ. ಇದೆಲ್ಲ ನಮಗೆ ಖುಷಿಯಾಗುತ್ತೆ. ಹೆಣ್ಮಕ್ಳಿಗೆ ಯಾರಾದರೂ ಒಂದು ತಟ್ಟೆನೋ ಏನೋ ಒಂದು ಗಿಫ್ಟ್ ಥರ ಕೊಟ್ಬಿಟ್ರೆ ಎಷ್ಟು ಖುಷಿಯಾಗುತ್ತಲ್ಲ. ಈ ಸರಿ ವರಮಹಾಲಕ್ಷ್ಮಿ ಹಬ್ಬಕ್ಕೆ ದೇವ್ರ ಮನೆಯಲ್ಲಿ ಈ ತಟ್ಟೆನ ಇಟ್ಟು ಪೂಜೆ ಮಾಡೋಣ. ಇನ್ನು ಸೀರೆನ ನೋಡಿ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ ನಿಮಗೆ. ಕಲರ್ ವೈಸು, ಕ್ಲಾತ್ ವೈಸು, ಸಾಫ್ಟು ಎಲ್ಲನೂ ಕೂಡ ತುಂಬ ಚೆನ್ನಾಗಿದೆ. ನಾನು ಇಷ್ಟು ದಿವಸ ಕರಣು ಈ ಥರ ಸಂದಿಲ್ಲು ಈ ಥರದಲ್ಲಿ ಚಾಮುಂಡಿ ಟೆಕ್ಸ್ಟೈಲ್ ಇಲ್ಲೆಲ್ಲನೂ ಕೂಡ ಅಲ್ಲೆಲ್ಲ ತೊಗೊತಿದ್ದೆ ದೊಡ್ಡ ಶೋರೂಮಲ್ಲಿ. ಬಟ್ ಆದರೆ ಈ ಸರಿ ಇಲ್ಲೋಗಿ ತೊಗೊಂಡಿದ್ದಕ್ಕೆ ಏನೋ ಒಂಥರ ಒಳ್ಳೆ ಫೀಲ್ ಬಂತು. ಇನ್ನು ಯಾವಾಗಲೂ ಕೂಡ ಇಲ್ಲೇ ಹೋಗಿ ಸ್ಯಾರಿನ ತೊಗೊಬರ್ಬೇಕಂತಲೂ ಕೂಡ ಅನ್ನಿಸ್ತು. ಒಂದು ಸರಿ ಹೋದಾಗ 3 ಸೀರೆ 4 ಸೀರೆ ಈ ಥರ ತಂದು ಇಟ್ಕೊಂಡ್ಬಿಟ್ರೆ ನಮ್ಗೆ ಯಾವಾಗ ಫಂಕ್ಷನ್ ಇರುತ್ತೆ ಆವಾಗೆಲ್ಲ ವೇರ್ ಮಾಡ್ಬೋದು. ವರ್ಷಕ್ಕೆ ಬರುತ್ತಲ್ಲ ಯುಗಾದಿ, ವರಮಹಾಲಕ್ಷ್ಮಿ ಆ ಥರ ಎಲ್ಲ ಹಬ್ಬಕ್ಕೆ ಎಲ್ಲ ಹಬ್ಬಕ್ಕೂ ಒಂದೊಂದು ಸೀರೆನ ಉಡ್ಬೋದು. ಇನ್ನು ಫೈನಲಿ ನಾನು ಹಾಕಿ ನೋಡ್ತಾ ಇದ್ದೀನಿ. ಅಲ್ಲೂ ಕೂಡ ವೇರ್ ಮಾಡಿದ್ದೆ, ಇಲ್ಲಿ ಕೂಡ ಮನೇಲಿ ಒಂದು ಸಾರಿ ವೇರ್ ಮಾಡಿ ತೋರಿಸ್ತಾ ಇದ್ದೀನಿ ನಿಮಗೆ. ಇದು ಯಾವ ಥರ ಚೆನ್ನಾಗಿ ಕಾಣುತ್ತೆ ಅಂದರೆ ಉಟ್ರೆ ನಮಗೆ ಗೊತ್ತಾಗೋದು. ಇದೆಲ್ಲನೂ ಕೂಡ ಚೆನ್ನಾಗಿ ಬ್ಲೌಸ್ ಸ್ಟಿಚ್ ಮಾಡಿಸ್ಬೇಕು ಅಂತ ಅಂದ್ಕೊಂಡಿದ್ದೀನಿ. ಈ ಸೀರೆ 1500 ರೂಪಾಯಿ. ಈ ಸೀರೆ ಆವಾಗಲೇ ನಾನು ತೋರಿಸಿದ್ದು 1850. ಅದು ನೇವಿ ಬ್ಲೂ 1800 ಇದು 1500. ಈ ಸೀರೆನೂ ಕೂಡ ತುಂಬ ಚೆನ್ನಾಗಿ ಕಾಣ್ತಾ ಇದೆ. ಇದು ಬಾರ್ಡರ್ ಹೈಲೈಟ್ ಅಂತ ಹೇಳ್ಬೋದು. ಈ ಸೀರೆಗೆ ಕಾಂಬಿನೇಷನ್ ಇದೆಯಲ್ಲ, ಪಿಂಕ್ ಆ್ಯಂಡ್ ಮೆರೂನ್ ಬಾರ್ಡರ್, ಅದರಲ್ಲಿ ಬಂದು ಪಿಕಾಕ್ ಇರೋದ್ರಿಂದ ಇನ್ನೂ ತುಂಬ ಚೆನ್ನಾಗಿ ಕಾಣಿಸುತ್ತಲ್ಲ ಈ ಸೀರೆ. ಇನ್ನು ಈ ಸೀರೆನೂ ಕೂಡ ನನಗೆ ಇಷ್ಟ ಆಯಿತು. 3 ಸೀರೆನೂ ಇಷ್ಟ ಆಗಿತ್ತು. ಇನ್ನೂ ದುಡ್ಡಿದ್ರೆ ಇನ್ನೂ 1-2 ಸೀರೆ ತೊಗೊಂಡ್ಬಿಡ್ತಾ ಇದ್ನೋ ಏನೋ ಗೊತ್ತಿಲ್ಲ. ಅಷ್ಟು ಚೆನ್ನಾಗಿ ಕಣ್ಣು ಕುಗ್ತಾ ಇರೋವಂಥ ಸೀರೆಗಳನ್ನ ನಮಗೆ ತೋರಿಸೋದು ಸಮೃದ್ಧಿ ಸಿಲ್ಕ್ ಹೌಸ್ ಅವರು. ಇನ್ನು ಮನೆಗೆ ಬಂದಿದ ತಕ್ಷಣ ಸೀರೆಗಳೆಲ್ಲ ಕೂಡ ಒಂದು ಸರಿ ಚೆಕ್ ಮಾಡಿಕೊಂಡು ಇನ್ನೆಲ್ಲನೂ ಕೂಡ ಎತ್ತಿಟ್ಕೊಳ್ತಾ ಇದ್ದೀನಿ. ನಿಮಗೆ ಏನು ಅನ್ನಿಸ್ತು ಒಂದು ಸರಿ ನೀವು ಕೂಡ ವಿಸಿಟ್ ಮಾಡಿ. ಚೆನ್ನಾಗಿಲ್ಲ ಅಂದರೆ ನಾನು ಚೆನ್ನಾಗಿಲ್ಲ ಅಂತಲೇ ಹೇಳ್ತೀನಿ, ಚೆನ್ನಾಗಿದ್ದರೆ ಮಾತ್ರ ಚೆನ್ನಾಗಿದೆ ಅಂತಲೇ ಹೇಳ್ತೀನಿ. ನಾವು ಹೋಗಿದ್ದಕ್ಕೂ ಒಂದು ಲಾಭ ಸಿಕ್ತು. ನಾವು ಇಷ್ಟು ದೂರ ಹೋಗಿ ಒಳ್ಳೆ ಸೀರೆ ಸಿಕ್ತು. ನೋಡಿದ್ರಲ್ಲ 3 ಸೀರೆ ತೊಗೊಂಡಿದ್ದೀನಿ. ಒಂದು ನಮ್ಮ ಅಮ್ಮ ಮನೆ ಫಂಕ್ಷನ್ ಇದೆ, ಈ ಕಲರು ನೇವಿ ಬ್ಲೂ ಕಲರು ಅಮ್ಮ ಮನೆ ಫಂಕ್ಷನಲ್ಲಿ ವೇರ್ ಮಾಡ್ತೀನಿ. ಈ ಫಸ್ಟ್ ಒನ್ ಇದೆಯಲ್ಲ ಎಲ್ಲೋ ಟೈಪ್ ಮೆಹಂದಿ ಕಲರು ಗ್ರೀನ್ ಇದೆಯಲ್ಲ, ಅದು ವರಮಹಾಲಕ್ಷ್ಮಿಗೆ ವೇರ್ ಮಾಡ್ತೀನಿ. ಇದು ಬಂದು ಸಿಂಪಲಾಗಿ ಒಂದು ಫಂಕ್ಷನ್ ಇದೆ, ಮೇಲ್ಗಡೆ ಪಿಂಕ್ ಕಲರ್ ಇದೆಯಲ್ಲ ಅದು ಮೇಲ್ಗಡೆ ಒಂದು ಫಂಕ್ಷನ್ ಇದೆ. ಹಾಗಾಗಿ 3 ಸೀರೆನ ಬೈ ಮಾಡಿದ್ದೀನಿ. ತುಂಬ ಚೆನ್ನಾಗಿದೆ. ಇದೆಲ್ಲ ಅಫೋರ್ಡಬಲ್ ಪ್ರೈಸಲ್ಲೇ ನಾವು ತೊಗೊಂಡಿರೋವಂಥದ್ದು. 3000, 4000, 5000 ಸ್ಯಾರಿನೂ ಕೂಡ ತೋರಿಸಿದ್ರು. ನಾವು ಒಂದು 1500, 2000 ಒಳಗಡೆ ಸೀರೆ ತೊಗೋಬೇಕು ಅಂತ ಅಂದ್ಕೊಂಡಿದ್ದು. 1800 ರೂಪೀಸ್ ಈ ಸ್ಯಾರಿಗಳು. 2300 ಇರುವಂಥ ಸ್ಯಾರಿ ನಮಗೆ ಆಫರಲ್ಲಿ 1800ಗೆ ಕೊಡ್ತಾ ಇದ್ದಾರೆ. ಸೀರೆ ಅಂತೂ ತುಂಬಾ ಚೆನ್ನಾಗಿದೆ. ಕ್ವಾಲಿಟಿ ವೈಸ್ ಅಂತೂ ನೋಡಿದ್ರೆ ಹತ್ತಿನ ವೇರ್ ಮಾಡ್ತಾ ಇದ್ದೀವಲ್ಲ ಆ ಥರ ಹತ್ತಿ ವೇರ್ ಮಾಡೋ ಥರ ಇದೆ ಸ್ಯಾರಿಗಳು. ತುಂಬ ಚೆನ್ನಾಗಿದೆ. ನಾನು ಫಸ್ಟ್ ಟೈಮ್ ವಿಸಿಟ್ ಮಾಡಿದ್ದು ಸಮೃದ್ಧಿ ಸಿಲ್ಕ್ ಹೌಸ್ಗೆ. ಸಮೃದ್ಧಿ ಸಿಲ್ಕ್ ಹೌಸ್ಗೆ ಆ ಮೇಡಮ್ ಕೂಡ ತುಂಬ ಚೆನ್ನಾಗಿ ಮಾತಾಡಿದ್ರು. ನನಗಂತೂ ತುಂಬ ಇಷ್ಟ ಆಯಿತು. ಶಾಪು ಕೂಡ ತುಂಬ ಚೆನ್ನಾಗಿದೆ. ಬಟ್ ಆದರೆ ನಮಗೆ ತುಮಕೂರಿಂದನೇ ನಮಗೆ
ಸ್ವಲ್ಪ ದೂರ ಆಯ್ತಲ್ವಾ ಸಂಗೀತ? ಸ್ವಲ್ಪ ದೂರ ಆಯಿತು. ಬಟ್ ಆದರೆ ಆಟೋದಲ್ಲಿ ಹೋಗಿ ಆಟೋದಲ್ಲಿ ಬಂದ್ವಿ. 1 ಸೀರೆ 2 ಸೀರೆಗೆಲ್ಲ ತೊಗೊಳಕ್ಕೆ ಅಷ್ಟು ಲಾಂಗ್ ಹೋಗೋ ಅವಶ್ಯಕತೆ ಇಲ್ಲ. ನೀವೇನಾದರೂ 3 ಸೀರೆ 4 ಸೀರೆ ತೊಗೊಂಡ್ರೆ ಮಾತ್ರ ಸ್ವಲ್ಪ ಲಾಂಗ್ ಹೋಗಿ. ನಮ್ಗನ್ಸಿದ್ದು 4 ಸೀರೆ ತೊಗೊಂಡಿದ್ದಕ್ಕೆ ನಮಗೆ 500 ರುಪೀಸ್ ಆಟೋ ಚಾರ್ಜೇ ಆಯಿತು. ನೆಕ್ಸ್ಟು ಏನಾದರೂ 4 ಸೀರೆ 3 ಸೀರೆ ತೊಗೊಂಡ್ರೆ ಮಾತ್ರ ಅಲ್ಲಿಗೆ ಹೋಗಿ ತೊಗೊತೀವಿ. ಬಟ್ 1800ಗೆ 3000 ಸ್ಯಾರೀಸ್ ಎಲ್ಲ ತುಂಬಾ ಚೆನ್ನಾಗಿದೆ. ಕಡ್ಡಿ ಜಾರ್ಜೆಟ್ಟು ಮತ್ತು ಸೆಮಿ ಕ್ರೇಪ್ ಸಿಲ್ಕ್ ಸ್ಯಾರಿ, ಪ್ರತಿಯೊಂದು ಸ್ಯಾರಿನೂ ಕೂಡ ತುಂಬಾ ಚೆನ್ನಾಗಿದೆ. ನನಗಂತೂ ಭಾಳ ಇಷ್ಟ ಆಯಿತು. ನೀವು ಏನಂತ ಹೇಳೋದು, ಕರಣಲ್ಲಿ ತೊಗೊಳೋದಕ್ಕಿಂತ ಕರಣಲ್ಲಿ ನಾನು ಈ ಸೀರೆನೆಲ್ಲ ನೋಡಿ 3000 4000 5000 ಯಾರಿಗಾದ್ರೂ ಬೇಕಾದರೆ ತಿಳಿಸಿ. ನಾವು ತೊಗೊಂಡ್ರಂಥ ಕಲೆಕ್ಷನ್ ಸ್ಯಾರೀಸ್ ಎಲ್ಲ ನಾನು ಬ್ಲೌಸ್ ಸ್ಟಿಚ್ ಮಾಡಿ ನಿಮಗೆ ವೇರ್ ಮಾಡಿ ತೋರಿಸ್ತೀನಿ. ನಿಮ್ಗೆ ಯಾರಿಗಾದ್ರೂ ಈ ಸೀರೆಗಳು ಬೇಕು ಅಂದರೆ ನಾನು ವಾಟ್ಸಪ್ ಲಿಂಕ್ನ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ನಿಮಗೆ ಈ ಥರ ಇದರಲ್ಲಿ ಯಾವ ಕಲರ್ಸ್ ಆದರೂ ಬೇಕಾದರೂ ಕೂಡ ನನಗೆ ಹೇಳಿ, ನಾನು ಅದೇ ಸೀರೆನ ನಿಮಗೆ ತಲುಪಿಸ್ಕೊಡ್ತೀನಿ. ಸರಿನಾ? ನಾನು ಮೆನ್ಷನ್ ಮಾಡಿರ್ತೀನಿ. ನಿಮ್ಗೆ ಬೇಕಾಗಿದ್ದರೆ ಈ ಸ್ಯಾರಿ ವಾಟ್ಸಪ್ ಮಾಡಿ ನನಗೆ, ನಾನು ವಾಟ್ಸಪ್ಪಲ್ಲಿ ನಿಮಗೆ ಆನ್ಸರ್ ಮಾಡ್ತೀನಿ. ಬ್ಲೌಸ್ ಎಲ್ಲ ಸ್ಟಿಚ್ ಮಾಡಿ ನಿಮಗೆ ತೋರಿಸ್ತೀನಿ. ನಾನು ಸಂಗೀತ ಒಂದೇ ಥರ ಸೀರೆನ ಇಬ್ಬರು ಹಠ ಮಾಡಿ ತೊಗೊಂಡಿದ್ದೀವಿ. ಈ ಸೀರೆ ಒಂದೇ ಥರ ಇಬ್ಬರಿಗೂ ತಂದುಕೊಟ್ರು. ಅದೇ ಆ ಥರ ಏನಿಲ್ಲ, ನಮ್ಗೆ ಯಾವ ಸ್ಯಾರಿ ಬೇಕೋ ಆ ಸ್ಯಾರಿ ಅಲ್ಲಿ ಸಿಗುತ್ತೆ. ಒಂದೇ ಥರ ಸೀರೆ ಅಂತಲ್ಲ, ಒಂದು ತುಂಬ ಕಲೆಕ್ಷನ್ ಸ್ಯಾರೀಸ್ ಇದೆ. ಈ ಸ್ಯಾರಿ ಸೇಮ್ ಇಬ್ಬರು ಒಂದೇ ಥರ ಸೀರೆ ಬೇಕು ಅಂತ ನಾನು ಅಂದ್ಕೊಂಡಿದ್ದೆ. ಅವಳು ಇದೇ ಸೀರೆ ಎತ್ಕೊಬೇಕು ಅಂದ್ಕೊತಾ ಇದ್ಲು. ಫೈನಲಿ ತೊಗೊಂಡು ಬಂದ್ವಿ ಮನೆಗೀಗ. ಇನ್ನು ಒಂದೊಂದೇ ಸೀರೆ ವೇರ್ ಮಾಡಿ ನಾನು ಹಿಂಗೆ ಹಾಕ್ಕೊಂಡು ನೋಡ್ತಾ ಇದ್ದೆ. ಅಲ್ಲಿನೂ ಕೂಡ ಟೆಸ್ಟ್ ಮಾಡೇ ತೊಗೊಂಡಿದ್ದೆ. ಇನ್ನು ಮನೆಗೆ ಬಂದೆ ಒಂದು ಸರಿ ಹಾಕ್ಕೊಬೇಕಲ್ವ. ನನ್ನ ಹಸ್ಬೆಂಡ್ಗೆ ತೋರಿಸ್ತಾ ಇದೆ ಯಾವ ಸೀರೆ ಯಾವ ಥರ ಇದೆ ಏನು ಅಂತಿಲ್ಲ. ಹಾಕ್ಕೊಂಡು ನೋಡ್ತಾ ಇದ್ದೆ. ತುಂಬ ಚೆನ್ನಾಗಿ ಇಷ್ಟ ಆಯಿತು ನನಗೆ ಭಾಳ. ಕಲರ್ ವೈಸು ಪ್ರತಿಯೊಂದು ಕಲರ್ ಕೂಡ ನಮಗೆ ಯಾವ ಕಲರ್ ಬೇಕು ಅದೇ ಕಲರ್ ಸೀರೆ ಕೊಡ್ತಾರೆ. ಒಂದೊಂದು ಪ್ಯಾಟ್ರನಲ್ಲಿ ನಾವು ಎಷ್ಟು ಕಲರ್ ಕೇಳ್ತೀವೋ ಅದೇ ಸೀರೆನ ತಂದು ಕೊಡ್ತಾಯಿದ್ರು. ಅದೊಂದು ನನಗೆ ಭಾಳ ಇಷ್ಟ ಆಯಿತು. ಈ ವ್ಲಾಗ್ ತುಂಬ ಲೆಂತ್ ಆಗುತ್ತೆ ಅಂತ ಎಂಡ್ ಮಾಡ್ತಾಯಿದ್ದೀನಿ.